ಈ ಊರಿನ ಜನರಿಗೆ ಮದುವೆ ಅನ್ನೋದೇ ಮರೀಚಿಕೆಯಾಗಿದೆ. ಊರು ಉದ್ಧಾರ ಆಗ್ತಿಲ್ಲ ಅಂತ ಹೆಣ್ ಕೊಡ್ತಿಲ್ಲ. ಈ ಊರಿನ ಹೆಣ್ಮಕ್ಳನ್ನು ಕೂಡ ಮದುವೆ ಆಗ್ತಿಲ್ಲ. ಇದರಿಂದ ಕಂಗಾಲಾಗಿರೋ ಯುವಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇಲ್ಲಿ ನಮ್ಮ ಊರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. 25 ಸುಮಾರು ವರ್ಷದಿದ್ದಾನು ಒಬ್ರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಈ ಊರಲ್ಲಿ ಗಟ್ಟಿ ಮೇಳದ ಸದ್ದು ಮೊಳಗಿ ಅದೆಷ್ಟು ದಿನ ಆಗೋಯ್ತೋ ಏನೋ. ಮದುವೆ ಊಟ ಮಾಡಿ ಅಂತೂ ಜನರಿಗೆ ನೆನಪೇ ಇಲ್ಲ ಬಿಡಿ. ಯಾಕಂದ್ರೆ ಊರಿನ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಊರಿನ ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ಹುಡುಗರು ಮುಂದೆ ಬರ್ತಾ ಇಲ್ಲ. ಇದ್ಯಾಕ್ ಹೀಗಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದೆ ಅಭಿವೃದ್ಧಿ ಅನ್ನೋ ಹೆಮ್ಮಾರಿ. ಊರಿಗೊಂದು ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳೂ ಇಲ್ಲ. ಹೀಗಾಗಿ ಯಾರೂ ಹೆಣ್ಣು ಕೊಡ್ತಾ ಇಲ್ವಂತೆ. ಇಲ್ಲಿನ ಹೆಣ್ಮಕ್ಳನ್ನ ಮದುವೆಯೂ ಆಗ್ತಾ ಇಲ್ವಂತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಅನ್ನೋ ಕುಗ್ರಾಮ. 60 ಮನೆಗಳಿರೋ ಈ ಊರಲ್ಲಿ 350 ಜನ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಊರಿನ ರಸ್ತೆಗಳು ಡಾಂಬಾರನ್ನೇ ಕಂಡಿಲ್ಲ. ಕಾಲುವೆಗಳು ಮುಚ್ಚೋಗಿ ಅದೆಷ್ಟು ವರ್ಷ ಆದ್ವೋ ಗೊತ್ತಿಲ್ಲ. ಸಿಟಿಗೆ ಹೋಗಿ ಬರಬೇಕು ಅಂದ್ರೆ ನಿತ್ಯ ಪರದಾಡ್ತಾರೆ. ಮಳೆಗಾಲ ಬಂತು ಅಂದ್ರೂ ಇವರ ಸ್ಥಿತಿ ದೇವರಿಗೆ ಪ್ರೀತಿ. ಹೀಗಾಗಿ ಈ ಊರಿನ ಯುವಕ ಯುವತಿಯರನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇಲ್ವಂತೆ. ಇಲ್ಲಿ ನಮ್ಮ ಊರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಒಂದು 25 ಸುಮಾರು ವರ್ಷದಿದ್ದಾನು ಒಬ್ರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲಾದ್ರೂ ವರ್ಷಕ್ಕೆ 1-2 ಮದುವೆ ಅಷ್ಟೇ ಆಗ್ತಾ ಇದ್ದಾವೆ. ಆದ್ರೆ ಗಂಡು ಮಕ್ಕಳೆಲ್ಲ ತುಂಬಾ ಜನ ಇದ್ದಾವೆ. ಬರ್ತಾರೆ, ಬರ್ತಾರೆ, ಹೆಣ್ಣು ಕೊಡ್ತೀವಿ, ಊರು ಅಡ್ಡಿಲ್ಲ, ಜನ ಅಡ್ಡಿಲ್ಲ, ಎಲ್ಲ ಒಳ್ಳೆಯರು ಅಂತಾನೆ ಹೇಳ್ತಾರೆ. ಮತ್ತೆ ತಿರ್ಗಿ ಹೋದ್ರೆ ಮತ್ತೆ ಫೋನ್ ಮಾಡ್ತಾನೆ. ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಎಲೆಕ್ಷನ್ ಟೈಮ್ನಲ್ಲಿ ಬಂದ್ ಹೋದ್ಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಲ್ಲ. 5 ವರ್ಷಕ್ಕೊಮ್ಮೆ ಬಂದು ಭರವಸೆ ಕೊಟ್ಟಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮಗೂ ಸಾಕಾಗಿದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಥಳೀಯರು. ನಾವು ಕುಗ್ರಾಮದಲ್ಲಿ ಜನಿಸಿದ್ರು ನಮಗೆ ಮದುವೆ ಎಂಬುದಿಲ್ಲ. ಯಾಕಂದ್ರೆ ನಮ್ಮೂರಿನಲ್ಲಿ ಬಹಳ ಜನ ಇದ್ದಾರೆ, ಹುಡುಗರಿದ್ದಾರೆ. ಯಾವುದೇ ಮದುವೆ ವ್ಯವಸ್ಥೆ ಇಲ್ಲದೆ ನಾವು ಕುಗ್ರಾಮದಲ್ಲಿ ಜನಿಸಿದ್ರು ಯಾರೇ ಹೆಣ್ಣು ಕೊಡ್ತಾ ಇಲ್ಲ. ಊರಿಗೆ ಮದುವೆ ಎಂಬುದು ಹುಡುಗರಿಗೆ ಕಲ್ಮಸವಾಗಿದೆ. ಯಾವುದೇ ನಂಬಿಕೆ ಇಟ್ಕೊಂಡ್ರು ಮದುವೆ ಎಂಬ ಜೀವನ ಸಾಗಿಸ್ಲಿಕ್ಕೆ ಯಾವುದೇ ಆಗ್ತಾ ಇಲ್ಲ. ಯಾಕಂದ್ರೆ ರೋಡಿನ ವ್ಯವಸ್ಥೆಯೇ ಕಾರಣ. ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ. ಒಟ್ನಲ್ಲಿ ಊರು ಅಭಿವೃದ್ಧಿ ಆಗ್ತಾ ಇಲ್ಲ. ಊರಿನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಕಷ್ಟ ಕೇಳಬೇಕಾಗಿರೋರೇ ಕಣ್ಣೆತ್ತಿ ನೋಡ್ತಾ ಇಲ್ಲ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ಮು ಅಂತ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹೀಗಾಗಿ ವಿದ್ಯಾರ್ಥಿನಿಯರ ನಡುವೆ ಬಡಿದಾಟ, ಕಂಡಕ್ಟರ್ ಮಾತಿಗೂ ಕ್ಯಾರೆ ಎನ್ನದೆ ಕಿತ್ತಾಟ. ಹುಬ್ಬಳ್ಳಿಯ ಸಿಟಿ ಬಸ್ನಲ್ಲಿ ಘಟನೆ. ರಾಜ್ಯದಲ್ಲಿ ಜೋರಾಯಿತು ವಕ್ಫ್ ಬೋರ್ಡ್ ವಾರ್. ಜಿಲ್ಲೆಯಲ್ಲೂ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಕ್ಫ್ ಕಾಯ್ದೆ ತೆಗೆಯುವಂತೆ ಒತ್ತಾಯ. ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಹುಲಿ ಆತಂಕ. ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರಿಂದ ಧರಣಿ. ಅರಣ್ಯಾಧಿಕಾರಿ ಕಚೇರಿಗೆ ಬೀಗ ಜಡಿದು ಪ್ರೊಟೆಸ್ಟ್. ತುಮಕೂರಿನ ಹುಲಿಬೆಟ್ಟ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆಗಳ ಆಗರ. ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಕುಡಿಯುವ ನೀರನ್ನಾದರೂ ಒದಗಿಸುವಂತೆ ಮನವಿ. ವಿವಿಧ ಬೇಡಿಕೆಗಳಿಗೆ ಅಂಗವಿಕಲರ ಸಂಘದಿಂದ ಧರಣಿ. ಕೊಪ್ಪಳದ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ವಿಶೇಷ ಅನುದಾನ ನೀಡುವಂತೆ ಒತ್ತಾಯ. ಭೋಗನಂದೀಶ್ವರ ದೇವಾಲಯಕ್ಕೆ ನೂತನ ರಥ ಎಂಟ್ರಿ. ರಥ ಬರ್ತಾ ಇದ್ದಂತೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಂಭ್ರಮ. ರಥವನ್ನ ಕಾಣಿಕೆಯಾಗಿ ಕೊಟ್ಟ ಉದ್ಯಮಿ ವೆಂಕೇಗೌಡ ದಂಪತಿ.